ಏನಾಗ್ತೈತಪ್ಪು? ಅಲ್ಲೂ ಅಲ್ಲಾಡ್ತೈತಾ? ಎಲ್ಲಿ? ಕೆಳಗಡೆದು? ಅಯ್ಯಯ್ಯೋ, ಬಿದ್ದೋದ್ರೆ ಏನು ಮಾಡೋದು? ಡಾಕ್ಟರ್ನ ಕೇಳೋದಾ? ಅಯ್ಯೋ ದೇವ್ರೇ, ನನ್ನ ಮಗನಲ್ಲಿ ಅಲ್ಲಾಡ್ತೈತಲ್ಲಪ್ಪ. ಡಾಕ್ಟರ್ನ ಕೇಳಬೇಕಾ? ಬಿದ್ದೋದ್ರೆ ಏನು ಮಾಡೋಣ ನಾವು ಅಲ್ಲೂ? ಏನು ಮಾಡೋಣ? ಡಾಕ್ಟರ್ನ ಕೇಳಬೇಕಾ? ಡಾಕ್ಟರ್ ಹೋಗ್ಲಿ ಬಿಡು, ಬಿದ್ದೋಗ್ಲಿ ಅಂದರೆ ಏನು ಮಾಡೋದು? ಡಾಕ್ಟರ್ ಬಿದ್ದೋಗ್ಲಿ ಬಿಡು ಅಂದರೆ ಏನು ಮಾಡೋದು? ಯಾಕೆ ಅಂದರೆ ಅಳು ಬರ್ತೈತಾ? ಕೇಳಬೇಕಾ? ನೀನು ಏನಪ್ಪ ಹಿಂಗೆ ಮಾಡ್ಕೊಂಬಿಟ್ಟೆ? ಥೂ, ಏನು ಮಾಡ್ಕೊಂಡೆ? ಜೋರಾಗಿ ಬ್ರಷ್ ಮಾಡ್ದಾ? ಜೋರಾಗಿ ಬ್ರಷ್ ಮಾಡ್ದಾ? ಅಪ್ಪಾಜಿ ಜೋರಾಗಿ ಬ್ರಷ್ ಮಾಡಿಬಿಡ್ತಾ? ಅದಕ್ಕೆ ಅಲ್ಲಾಡ್ತೈತಾ? ಅಯ್ಯೋ ದೇವ್ರೇ, ನಾಳೆ ಹೋಗ್ಬಿಟ್ಟು ಅಪ್ಪಾಜಿಗೆ ಹೇಳು, ನೋಡು ನೀನು ಜೋರಾಗಿ ಬ್ರಷ್ ಮಾಡಿದೆ, ನಾನು ಅಲ್ಲಾಡ್ತೈತೆ, ಬಿದ್ದೋದ್ರೆ ಏನು ಮಾಡೋದು ಅಂತ. ಅಯ್ಯೋ ದೇವ್ರೇ, ಕರ್ಮ ಕಣಪ್ಪ. ಈಗ ಹೊಸ ಅಲ್ಲೂ ಹಾಕ್ಸೋಕ್ಕಾಗಲ್ಲ ನಾವು ನಿಂಗೆ. ಪಪ್ಪಂಗೆ ಹೋಗಿ ಹೇಳೋಗು. ಅದಕ್ಕೆ ಹೇಳೋದು ನೀಟಾಗಿ ಬ್ರಷ್ ಮಾಡು ಅಂತ. ಅಪ್ಪಾಜಿ ಜೋರಾಗಿ ಬ್ರಷ್ ಮಾಡ್ಬಿಟ್ಟೈತೆ. ಮುರಿದೋಗುತ್ತೆ, ಅದು ಬಿದೋಗುತ್ತೆ. ಹೋಯ್ತು ಅಷ್ಟೇ ನಿಂದಲ್ದು. ಹೆಂಗೆ ತಿಂತೀಯ ಈಗ ಊಟ ಇಲ್ಲ? ಹಾಂ, ಬಿಡೋ ಸುಮ್ಮನೆ, ಹೋಯ್ತು ಅಷ್ಟೇ. ಅಷ್ಟೇ ಅಲ್ಲೂ ಈಗ ಒಂದೊಂದಾಗೆ ಉದ್ರೋಯ್ತವೆಲ್ಲ. ಸಿರಿ ಬೈಯಲ್ಲಿ ಅಲ್ಲಿಲ್ವಲ್ಲ, ಹಂಗಾಯ್ತದ ನಿನ್ಗೂ. ಎಲ್ಲ ಬಿದೋಗುತ್ತಲ್ಲ, ಅದಕ್ಕೆ ಹೇಳೋದು ಬ್ರಷ್ ಮಾಡು ಅಂತ ನೀಟಾಗಿ. ಬೇಜಾರಾಗ್ತಿದ್ಯಾ? ಹಾಂ, ಡಾಕ್ಟ್ರು ಏನು ಮಾಡೋಕ್ಕಾಗುತ್ತೆ? ಬಿದ್ದರೆ ಹೋಯ್ತು ಅಷ್ಟೇ. ಕಿತ್ತಾಕ್ಬಿಡ್ರಿ ಅಂದರೆ ಆಗಲ್ಲ. ಕಿತ್ತಾಕ್ಬಿಡ್ರಿ ಅಂದರೆ ಏನು ಮಾಡೋದು? ಕಿತ್ತಾಕನಾ? ಬಿದೋಗುತ್ತೆ ಬೆಳಗ್ಗೆ ಅಷ್ಟರಲ್ಲಿ, ಬೀಳುತ್ತೆ. ಬಾಯಲ್ಲಿ ಅಪ್ಪೋ, ನೀನು ದೊಡ್ಡವನಾಗಿದ್ಯವ್ವ, ಎಲ್ಲಲ್ಲೂ ಬಿದ್ದೋಗ್ತವೆ ನಿಂದು. ಹೊಸ ಹಾಲು ಬರುತ್ತೆ, ಅದು ಕಾಮನ್. ಮಮ್ಮಿಗೂ ಉದ್ರೈತೆ. ಈ ಮಮ್ಮಿಗೂ ಎಲ್ಲ ಮಿಲ್ಕಿ ಟೀತ್ ಎಲ್ಲ ಉದ್ರೋಗಿ ಹೊಸ ಟೀತ್ ಬಂದಿತ್ತು ಚಿಕ್ಕವಳಿರುವಾಗ. ಹಂಗೆ ನಿಂಗೂ ಎಲ್ಲ ಉದುರುತ್ತೆ. ಮಿಲ್ಕಿ ಟೀತ್ ಇವಾಗ ನಿಂದು ಎಲ್ಲ ಉದ್ರೋಗಿ ಹೊಸ ಹಾಲು ಬರುತ್ತೆ. ಹಂಗೆ ನೀನು ದೊಡ್ಡವನಾಗಿದೆಯಾ ಈಗ? ಹೇಳು ಪಾಪ. ನಾನು ಬಂದು ಅಲ್ಲಾಡ್ತೈತೆ ಮಮ್ಮಿ ಟೀತು ಅಂತ ಹೇಳ್ದ. ಅಯ್ಯೋ ಏನು ಮಾಡೋದು, ಅಲ್ಲಾಡ್ತೈತಲ್ಲ ಅಂದರೆ ಅಪ್ಪಾಜಿ ಬೆಳಗ್ಗೆ ಬ್ರಷ್ ಮಾಡಿಸ್ತು ಜೋರಾಗಿ, ಅದಕ್ಕೆ ಅಲ್ಲಾಡ್ತೈತೆ. ಅಯ್ಯೋ ದೇವ್ರೆ, ಎಲ್ಲ ಬಿದೋಗುತ್ತೆ ಅಪ್ಪು. ಬಿದ್ಬಿಟ್ಟು ಹೊಸ ಹಾಲು ಬರುತ್ತೆ ಅವಾಗ ನಿಂಗೆ. ಅಲ್ಲಾಡ್ತಿದೆ ಅಂತ ಅಂದ್ಬಿಟ್ಟು ಬಂದು ಹೇಳ್ದ. ಹಾಗೆ ಅವನಿಗೊಂದು ಸ್ವಲ್ಪ ರೇಗಿಸ್ದೆ ಅಷ್ಟೆ. ಅವನಿಗೂ ಗೊತ್ತಿಲ್ಲ ಅಲ್ವಾ ಇದು ಈ ಥರ ನ್ಯಾಚುರಲ್ ಇದು ಆಗುತ್ತೆ ಅಂತ. ಸೊ ಹಾಗಾಗಿ ಹಂಗೆ ಅವ್ನಿಗೆ ಇದು ಮಾಡಿದಾಯಿತು. ಇವಾಗ ಸಿರಿ ಮಲ್ಕೊಂಡಿದ್ದಾಳೆ. ನಾನು ಕೂಡ ಒಂದು ಸ್ವಲ್ಪ ಎಡಿಟಿಂಗ್ ಕೆಲಸ ಎಲ್ಲ ಇದೆ, ಅದನ್ನು ಮುಗಿಸ್ಕೊಂಡು ಮಲ್ಕೊತೀನಿ. ಸೊ ಹಾಯ್ ಫ್ರೆಂಡ್ಸ್, ಮತ್ತು ನೆಕ್ಸ್ಟ್ ಡೇ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಅಪ್ಪುಗೆ ಅಲ್ಲಾಡ್ತಿತ್ತು ಅಂತ ಅಂದ್ಬಿಟ್ಟು ನೈಟ್ ಬಂದು ಹೇಳ್ದೆ. ಆವಾಗ ಒಂದು ಸ್ವಲ್ಪ ವಿಡಿಯೋ ಮಾಡ್ಕೊಂಡಿದ್ದೆ, ಅದನ್ನೇ ನಾನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ. ಅವನಿಗೆ ಹಲ್ಲು ಈ ಟೈಮ್ ಉದುರುತ್ತೆ ಅನ್ನೋದೆಲ್ಲ ಗೊತ್ತಿಲ್ಲ. ಸೊ ಹಾಗಾಗಿ ಅದ್ರ ಬಗ್ಗೆ ಒಂದು ಸ್ವಲ್ಪ ರೇಗಿಸ್ತಾ ಇದ್ದೆ ನಾನು. ಅದಾದಮೇಲೆ ಹೇಳಿದ್ದಕ್ಕೆ ಖುಷಿಯಾಗಿ ಎಲ್ಲರಿಗೂ ಇದು ಕಾಮನ್ ಅಂತ ಅಂದ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟ. ಇನ್ನು ನೆಕ್ಸ್ಟ್ ಡೇ ಮಾರ್ನಿಂಗ್ ಮೇಲ್ಗಡೆಯಿಂದ ಜೀವನ್ ಕಸ ಗುಡಿಸ್ಕೊಂಡು ಬಂದರು. ನಾನು ಆಗಾರೋ ಸ್ಪಿನ್ ಮಾಪಿಂದ ಎಲ್ಲ ಒರೆಸ್ಕೊಂಡು ಬಂದೆ. ಇದೊಂದು ಸ್ವಲ್ಪ ಇರೋದ್ರಿಂದ ನನಗೂ ಕೂಡ ಈಸಿ ಅಂತ ಹೇಳ್ಬೋದು.
ಬಕೆಟ್ ಇಟ್ಕೊಂಡು ಮಾಪ್ ಇಟ್ಕೊಂಡು ಅದರಲ್ಲಿ ನೀರು ಅದ್ದಿ ಹಿಂಡಿ ಒರೆಸೋದಕ್ಕಿಂತ ಈ ಒಂದು ಅಗಾರೋ ಸ್ಪಿನ್ ಮಾಪ್ ಏನಿದೆ ಇದು ನನಗೆ ತುಂಬಾ ಹೆಲ್ಪ್ ಆಗಿದೆ ಅಂತ ಹೇಳ್ಬೋದು. ಈಸಿ ಟು ಹ್ಯಾಂಡಲ್ ಹಾಗೆಯೇ ಈಸಿ ಟು ಕ್ಲೀನ್ ಅಂತ. ಇದು ಯಾವುದೇ ರೀತಿಯಾಗಿ ಕೊಲಾಬ್ರೇಷನ್ ಅಲ್ಲ, ನಂಗೆ ತುಂಬಾ ಇಷ್ಟ ಆಗಿದೆ ಹಾಗಾಗಿ ಹೇಳ್ತಾ ಇದ್ದೀನಿ. ಸೊ ನೀವು ಕೂಡ ಬೈ ಮಾಡ್ಬೋದು, ನಾನು ಅಲ್ಲಿ ಪ್ರಾಡಕ್ಟ್ ಟ್ಯಾಗ್ ಮಾಡಿರ್ತೀನಿ, ಚೆಕ್ ಮಾಡಿ. ಸೊ ಈಗ ಜೀವನ್ ಕಸ ಎಲ್ಲ ಗುಡಿಸ್ಕೊಂಡು ಬಂದಿದ್ದಾದಮೇಲೆ ನಾನು ಮೇಲ್ಗಡೆಯಿಂದ ಕೂಡ ಮನೆ ಒರೆಸ್ಕೊಂಡು ಬಂದೆ. ಈಗ ಹೊರಗಡೆ ಜೀವನ್ ಸ್ಟೆಪ್ಸ್ ಎಲ್ಲನೂ ಕೂಡ ಕಸ ಗುಡಿಸ್ಕೊಂಡು ಒರೆಸ್ಕೊಂಡ್ಬಿಡ್ತೀನಿ ಅಂತ ಅಂದ್ಬಿಟ್ಟು ಅವರು ಹೊರಗಡೆ ಹೋದರು ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಅಂತ. ಸೊ ನಾನು ಕೂಡ ಮನೆಯೆಲ್ಲ ಒರೆಸಿದ್ದಾಯಿತು. ಇನ್ನು ನಾವಿವತ್ತು ದೇವಸ್ಥಾನಕ್ಕೆ ಹೋಗೋಣ ಸಿರಿನ ಕರ್ಕೊಂಡು ಅಂತ ಅಂದ್ಕೊಂಡಿದ್ದೀವಿ. ಬೇಗ ಬೇಗ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಆಮೇಲೆ ಸ್ನಾನ ಮಾಡಿಕೊಂಡು ದೇವಸ್ಥಾನಕ್ಕೆ ಕೂಡ ಹೋಗಬೇಕು. ನೋಡೋಣ ಹೇಗಾಗುತ್ತೆ ಅಂತ. ಯಾಕಂತಂದರೆ ಜೀವನ್ ಹೇಳ್ತಿದ್ದಾರೆ ಇವತ್ತು ಬೇಡ ಬಿಡು ನಾಳೆ ಹೋಗೋಣ ಅಂತ. ನಾನು ಇಲ್ಲ ಇವತ್ತೇ ಹೋಗೋಣ ಅಂತ. ನೋಡಬೇಕು ಫೈನಲಿ ಏನಾಗುತ್ತೆ ಅಂತ ಅಂದ್ಬಿಟ್ಟು. ಆದಷ್ಟು ಬೇಗ ಮನೆ ಕೆಲಸ ಎಲ್ಲ ಮಾಡಿ ಮುಗಿಸ್ಕೊಂಡ್ರೆ ಅದಾದಮೇಲೆ ದೇವಸ್ಥಾನಕ್ಕೆ ಹೋಗ್ಬೋದು. ಇನ್ನು ಹೊರಗಡೆ ನೆಲೆಲ್ಲ ಒರೆಸ್ಕೊಂಡಿದ್ರಲ್ಲ, ಆವಾಗ ಪಾಟ್ನ ಜರುಗಿಸ್ಬಿಟ್ಟು ಒರೆಸ್ಕೊಂಡಿದ್ರು. ಇವಾಗ ನೀಟಾಗೆಲ್ಲ ಅರೇಂಜ್ ಮಾಡ್ತಿದ್ದಾರೆ. ಇನ್ನು ಜೀವನ್ ಹೇಳಿದ್ರು ಯಾವಾಗಲೂ ನಾನೇ ಹೊಸಲೆಲ್ಲ ಒರೆಸ್ಬಿಟ್ಟು ಅರ್ಶಿನ ಕುಂಕುಮ ಇಡ್ತಾಯಿದ್ದೆ, ಇವತ್ತು ನೀನೇ ಇಟ್ಬಿಡು, ಹೇಗಿದ್ರು ನಾವು ಇವತ್ತು ದೇವಸ್ಥಾನಕ್ಕೆ ಹೋಗ್ತೀವಲ್ಲ ಬಾಗಿಲಿಗೂ ಚೆನ್ನಾಗಿ ರಂಗೋಲಿ ಹಾಕು ನೀನೇ ಅಂತ ಹೇಳಿದ್ರು. ಅವ್ರು ಏನು ಮಾಡ್ತಾರೆ ಅಂತಂದರೆ ರಂಗೋಲಿ ಪ್ಲೇಟ್ ತೊಗೊಂಡಿದ್ದೆ, ಅದು ಈ ಟೈಮಲ್ಲಿ ಹೆಲ್ಪ್ ಆಯಿತು ಅಂತಲೇ ಹೇಳ್ಬೋದು ಜೀವನಿಗೆ. ಒಂದೇ ಡಿಸೈನೇ ಆಗ್ತಾಯಿದ್ದವರು, ನನ್ನ ಹತ್ರ ಒಂದು 4-5 ಪ್ಲೇಟ್ ಇದೆ, ಬಟ್ ಆದರೆ ಅವರು ಒಂದೇ ಡಿಸೈನೇ ಯೂಸ್ ಮಾಡ್ತಾಯಿದ್ದು. ಬಿಡು ಚಿಕ್ಕದಲ್ವಾ ಅದೇ ಚೆನ್ನಾಗಿ ಕಾಣಿಸುತ್ತೆ, ಸುಮ್ಮನೆ ಯಾಕೆ ದೊಡ್ಡದೆಲ್ಲ ತೊಗೋಬೇಕು ಅಂತ ಅಂದ್ಬಿಟ್ಟು ಚಿಕ್ಕ ರಂಗೋಲಿನೇ ಹಾಕ್ಬಿಟ್ಟು ಬಂದ್ಬಿಡೋರು. ಇವತ್ತು ನಾನೇ ಬಾಗಿಲಿಗೆ ಅರ್ಶಿನ ಕುಂಕುಮ ಎಲ್ಲ ಇಟ್ಟು ರಂಗೋಲಿ ಬಿಡ್ತಾಯಿದ್ದೀನಿ. ಸೊ ಏನೋ ಒಂಥರ ಖುಷಿ ಆಗ್ತಾಯಿತ್ತು. ಹಾಗೆಯೇ ಏನು ಗೊತ್ತಾ, ಆಫ್ಟರ್ ಎ ಲಾಂಗ್ ಟೈಮ್ ನಾನು ನಮ್ಮನೆ ಬಾಗಿಲೆಲ್ಲ ಒರೆಸಿ ಅರ್ಶಿನ ಕುಂಕುಮ ಇಟ್ಟು ಹೊಸಲಿಗೆ ಅದಾದಮೇಲೆ ರಂಗೋಲಿ ಬಿಡ್ತಾ ಇರೋದು ಏನೋ ಒಂಥರ ಹೊಸ್ತು ಫೀಲಿಂಗ್ ನನಗೆ. ಜೊತೆಗೆ ನನಗೆ ಈ ಒಂದು ರೂಟೀನ್ ಏನಿದೆ ಅಲ್ಲ, ನಾನು ತುಂಬಾ ಮಿಸ್ ಮಾಡ್ಕೊತಿದ್ದೆ. ಅದರಲ್ಲೂ ಎಸ್ಪೆಷಲಿ ನಮ್ಮ ಮನೆ ಬಾಗಿಲು ಒರೆಸಿ ನಂಗೆ ರಂಗೋಲಿ ಇಡೋದು ಅಂದ್ರೇ ತುಂಬ ಇಷ್ಟ. ಸೊ ಚೆನ್ನಾಗಿ ಕಾಣಿಸ್ತಾ ಇತ್ತು. ನೋಡ್ಬೋದು ನೀವೇ ಯಾವ ರೀತಿ ನಾನು ರಂಗೋಲಿ ಬಿಟ್ಟಿದ್ದೀನಿ ಅಂತ ಅಂದ್ಬಿಟ್ಟು. ಹಾಗೆ ಸ್ವಲ್ಪ ಮರೆತು ಕೂಡ ಹೋಗಿತ್ತು ಡಿಸೈನೆಲ್ಲ, ಯಾವ ರಂಗೋಲಿ ಹಾಕೋದು ಅಂತ ಯೋಚನೆ ಮಾಡ್ತಾ ಇದ್ದೆ. ಅದಾದಮೇಲೆ 9ರಿಂದ 1 ಚುಕ್ಕಿ ಬಿಟ್ಟೆ. ಅದಾದಮೇಲೆ ಅದಕ್ಕೆ ಹಾಗೆ ಕಂಟಿನ್ಯೂ ಮಾಡಿಕೊಂಡು ರಂಗೋಲಿನ ಬಿಟ್ಟಿದ್ದಾಯಿತು. ಸೊ ಅದು ಕೂಡ ಒಂದು ಸ್ವಲ್ಪ ಮಧ್ಯದಲ್ಲಿ ಮರೆತು ಇದು ಯಾವ ಥರ ಕಂಪ್ಲೀಟ್ ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೆ. ಸೊ ತುಂಬ ದಿನ ಆಗೋಗ್ಬಿಟ್ಟಿದೆಯಲ್ಲ ರಂಗೋಲಿ ಬಿಟ್ಟು, ಸಡನ್ನಾಗಿ ನೆನಪೇ ಆಗ್ತಾ ಇರಲಿಲ್ಲ. ಇನ್ನು ಇವತ್ತು ತಿಂಡಿಗೆ ಬಂದು ದೋಸೆ ಹಾಗೆಯೇ ಚಟ್ನಿನ ಮಾಡಿದ್ವಿ. ತಿಂಡಿ ಎಲ್ಲ ತಿಂದುಬಿಟ್ಟು ಅದಾದಮೇಲೆ ಮನೆ ಕೆಲಸ ಮಾಡ್ತಾ ಇರೋದು ಫಸ್ಟು ಥರ. ಆಮೇಲೆಲ್ಲ ಕೆಲಸ ಮಾಡಿ ತಿಂಡಿ ತಿನ್ನೋಣ ಅನ್ನೋದಕ್ಕಂತೂ ನನ್ನ ಕೈಲಿ ಆಗೋಲ್ಲ. ಯಾಕಂತಂದರೆ ನೈಟಿಂದನೂ ಕೂಡ ಪಾಪುಗೆ ಫೀಡಿಂಗ್ ಎಲ್ಲ ಮಾಡಿಸ್ತಾ ಇರ್ತೀನಿ ಅಲ್ವಾ, ಬೆಳಗ್ಗೆ ಎದ್ದಿದ ತಕ್ಷಣವೇ ಹೊಟ್ಟೆ ಹಶ್ವಾಗ್ತಾ ಇರುತ್ತೆ ನನಗೆ. ಸೊ ಹಾಗಾಗಿ ಫಸ್ಟು ತಿಂಡಿ ತಿನ್ನಬೇಕು ಅನ್ನೋ ಥರ ಆಗ್ತಿರುತ್ತೆ. ಕಾಫಿ ಕುಡಿದ್ಬಿಟ್ಟು ತಿಂಡಿ ತಿಂದು ಅದಾದಮೇಲೆ ಮನೆ ಕೆಲಸ ಮಾಡ್ಕೊಂಬರೋಣ ಅಂತ ಅಂದ್ಬಿಟ್ಟು ಮನೆ ಕೆಲಸ ಮಾಡಿಕೊಂಡು ಬಂದಿದ್ದಾಯಿತು. ಇನ್ನು ಇವಾಗ ರಂಗೋಲಿ ಎಲ್ಲ ಹಾಕಿದ್ದಾದಮೇಲೆ ಒಂದು ಸ್ವಲ್ಪ ಗಿಡಗಳೆಲ್ಲ ಕ್ಲೀನ್ ಮಾಡ್ಕೊಂಬಿಡೋಣ ಅಂತಲೂ ಕೂಡ ಅಂದ್ಕೊಂಡಿದ್ದೆ. ಮನೆ ಒಳಗಡೆ ಇಟ್ಟಿರೋ ಒಂದಷ್ಟು ಗಿಡಗಳ ಮೇಲೆಲ್ಲ ಧೂಳಾಗೋಗ್ಬಿಟ್ಟಿತ್ತು. ಸೊ ಹಾಗಾಗಿ ಎಲ್ಲನೂ ಕೂಡ ಒರೆಸ್ಕೊಂಬಿಡೋಣ, ನೀಟಾಗಿ ಎಲ್ಲೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ. ಈ ಮನೆ ಒಳಗಡೆ ಇಟ್ಟಿರೋ ಗಿಡಗಳೆಲ್ಲ ಏನಾಗುತ್ತೆ ಅಂತ ಅಂದರೆ ಈ ಧೂಳೆಲ್ಲ ಇದ್ದರೆ ಅದಷ್ಟು ಚೆನ್ನಾಗಿರಲ್ಲ ನೋಡೋದಕ್ಕೆ. ಏನೋ ಒಂಥರ ಬೇರೆ ಥರನೇ ಕಾಣಿಸ್ತಾ ಇರುತ್ತೆ, ಏನೋ ರೋಡ್ ಸೈಡಲ್ಲಿ ಇರೋ ಗಿಡಗಳ ಥರ. ಸೊ ಹಾಗಾಗಿ ಅದನ್ನೆಲ್ಲ ಕೂಡ ಕ್ಲೀನ್ ಮಾಡ್ಕೊಂಬಿಡೋಣ ಅಂತಲೂ ಅಂದ್ಕೊಂಡಿದ್ದೀನಿ. ನೋಡೋಣ ಎಷ್ಟು ಬೇಗ ನನ್ನ ಕೆಲಸಗಳು ಮುಗಿಯುತ್ತೆ ಅಷ್ಟು ಬೇಗ ನಾನು ಎಕ್ಸ್ಟ್ರಾ ಕೆಲಸಗಳೆಲ್ಲ ಮಾಡ್ಕೊಳ್ಳೋದು. ಯಾಕಂದರೆ ಪಾಪು ಎದ್ದೇಳೋ ಅಷ್ಟೊತ್ತಿಗೆ ಆಲ್ಮೋಸ್ಟ್ ಎಲ್ಲ ಕೆಲಸಗಳು ಮುಗಿಸ್ಕೊಂಡ್ಬಿಡ್ಬೇಕು ಅಂತ ಅಂದ್ಬಿಟ್ಟು. ಪಾಪು ಎದ್ದರೆ ಅವಳು ಅಳ್ತಾನೆ ಇರ್ತಾಳೆ, ಅವಳ ಕಡೆ ಗಮನ ಕೊಡ್ಕೊಬೇಕಾಗತ್ತೆ. ಸೊ ಹಾಗಾಗಿ ಅವಳನ್ನ ಅಳಿಸೋದು ಇದೆಲ್ಲ ನಂಗೆ ಇಷ್ಟ ಇಲ್ಲ. ಅವಳು ಎದ್ದಾಗ ಅವಳ ಜೊತೆ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡ್ತೀನಿ. ಅವಳು ಮಲ್ಕೊಂಡಿರೋ ಟೈಮಲ್ಲಿ ಏನಾದರೂ ಈ ಥರ ಕೆಲಸಗಳೆಲ್ಲ ಇತ್ತು ಅಂದರೆ ಆಗ ಮಾಡ್ಕೊಂಬಿಡ್ತೀನಿ. ಸೊ ಪಾಪುನೂ ಕೂಡ ಚೆನ್ನಾಗಿ ನಿದ್ದೆ ಮಾಡ್ತಾಯಿದ್ಲು ಬೆಳಗ್ಗೆಯಿಂದ. ಪಾಪು ಹೇಗೆ ಅಂತ ಅಂದರೆ ನೈಟ್ ಒಂದು 2 ಗಂಟೆ 2:30 ತನಕ ಎದ್ದಿರ್ತಾಳೆ, ಅದಾದಮೇಲೆ ಮಲ್ಕೊಳ್ಳೋದು. ಆಮೇಲೆ ಬೆಳಗ್ಗೆ ಹೊತ್ತು ಅಷ್ಟೇ ಸ್ವಲ್ಪ ಕೋಳಿ ನಿದ್ದೆ ಥರ ಅವಳು ಮಾಡೋದು. ಆಮೇಲೆ ಒಂದು ಮಧ್ಯಾಹ್ನದ ಮೇಲೆ ಚೆನ್ನಾಗಿ ನಿದ್ದೆ ಮಾಡ್ತಾಳೆ. ಸೊ ಈ ರೀತಿಯಾಗಿ ಮಕ್ಕಳು ನಿದ್ದೆ ರೂಟೀನ್ ಇನ್ನೂ ಕೂಡ ಹೇಳೋದಕ್ಕಾಗಲ್ಲ ಅಂತ ಹೇಳ್ತಾರೆ. ಒಂದು 3 ತಿಂಗಳು 4 ತಿಂಗಳು ಕಳಿಬೇಕು ಅಂತ. ಇನ್ನು ಪಾಪು ಯಾಕೆ 2 ಗಂಟೆ ತನಕ ಎದ್ದೇಳ್ತಾಳೆ ಅನ್ನೋದು ನನಗೆ ಗೊತ್ತಿಲ್ಲ. ಸ್ಟಾರ್ಟಿಂಗ್ ಎಲ್ಲ ಚೆನ್ನಾಗಿ ನಿದ್ದೆ ಮಾಡ್ತಿದ್ಲು. ಆಮೇಲೆ ಇವಾಗ ಒಂದು ಸ್ವಲ್ಪ ಆಟ ಕಲ್ತ್ಬಿಟ್ಟಿರೋದ್ರಿಂದ ಎಷ್ಟು ಜೋಕಾಲಿಲಿ ಹಾಕಿ ತೂಗಿದ್ರೂ ಕೂಡ ಮಲ್ಕೊಳ್ಳೋದೇ ಇಲ್ಲ. ಅದೇ 1:30-2 ಗಂಟೆ ಆಗ್ತಾ ಇದ್ದಂಗೆ ಅವಳೇ ನಿದ್ದೆ ಮಾಡಿಬಿಡ್ತಾಳೆ. ಇನ್ನು ಅವಳು ಮಲ್ಕೊಳ್ಳೋವರೆಗೂ ನಾನು ಕೂಡ ಮಲ್ಕೊಳ್ಳಲ್ವಲ್ಲ, ಸೊ ನನಗೂ ಕೂಡ ಕರೆಕ್ಟಾಗಿ ನಿದ್ದೆ ಆಗಲ್ಲ.
ಸುಮಾರಷ್ಟು ಜನ ಕೇಳಿದ್ರಿ ದೇವ್ರ ಮನೆ ಮುಂದೆಗಡೆ 2 ಪಾಟ್ ಇಟ್ಟಿದ್ದೀರಲ್ಲ ಆ ಗಿಡ ಯಾವುದು ಅಂತ ಅಂದ್ಬಿಟ್ಟು. ಸೊ ಈ ಒಂದು ಗಿಡ ಬಂದ್ಬಿಟ್ಟು ಝೀಝಿ ಪ್ಲ್ಯಾಂಟ್ ಅಂತ. ಸುಮಾರು 1 ವರ್ಷನೇ ಆಯಿತು ಅಂತ ಅಂದ್ಕೊಳ್ತೀನಿ ನಾನು ಇದನ್ನು ತೊಗೊಂಡು. ತುಂಬಾ ಚೆನ್ನಾಗಿದೆ, ಲೋ ಮೇಂಟೆನೆನ್ಸ್ ಕೂಡ. ಇಂಡೋರ್ ಪ್ಲ್ಯಾಂಟಲ್ಲಿ ನನಗೆ ತುಂಬ ಇಷ್ಟ ಅಂತ ಅಂದರೆ ಒಂದು ಝೀಝಿ ಪ್ಲ್ಯಾಂಟ್, ಇನ್ನೊಂದು ಸ್ನೇಕ್ ಪ್ಲ್ಯಾಂಟ್. ಈ 2 ಗಿಡಗಳನ್ನಲ್ವ ನಾವು ಮನೆಯೊಳಗೆ ಇಟ್ಕೊಂಡು ಆರಾಮಾಗಿ ಬೆಳೆಸ್ಕೋಬೋದು. ಜೊತೆಗೆ ಅವಾಗವಾಗ ನೀರು ಹಾಕಬೇಕು ಅನ್ನೋ ಥರದ್ದೆಲ್ಲ ಇರೋದಿಲ್ಲ. ನಮ್ಮನೆಯಲ್ಲಿ ಎಲ್ಲ ಕಡೆನೂ ನಾನು ಜಾಸ್ತಿ ಇಟ್ಟಿರೋದೇ ಲೈವ್ ಪ್ಲ್ಯಾಂಟ್ಸು. ಸೊ ಚೆನ್ನಾಗಿ ಬೆಳೀತಾ ಇದೆ ಎಲ್ಲನೂ ಕೂಡ. ಯಾವುದೋ ಆರ್ಟಿಫಿಷಿಯಲ್ ಪ್ಲ್ಯಾಂಟ್ಸ್ ನಾನು ಇಟ್ಕೊಂಡಿಲ್ಲ ಜಾಸ್ತಿಯಾಗಿ. ಬೇಕಾದರೆ ನಾವು ಈ ಥರ ಆರ್ಟಿಫಿಷಿಯಲ್ ಪ್ಲ್ಯಾಂಟ್ ಮೇಲೆ ಇನ್ವೆಸ್ಟ್ ಮಾಡೋದಕ್ಕಿಂತ ಲೈವ್ ಪ್ಲ್ಯಾಂಟ್ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ಅದು ನೋಡೋದಕ್ಕೂ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಜೊತೆಗೆ ಅದೇನೋ ಮನೆ ಅಂದಾನ ಇನ್ನೂ ಹೆಚ್ಚಿಸುತ್ತೆ ಅಂತಲೇ ಹೇಳ್ಬೋದು. ಇನ್ನು ನಾನು ಕೂಡ ಇದು ವಾಟರ್ ಸ್ಪ್ರೇ ಎಲ್ಲ ಮಾಡಿ ಗಿಡಗಳನ್ನೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದಾಯಿತು. ಜೊತೆಗೆ ಅಲ್ಲಿ ಏನು ಒಂದು ಸ್ವಲ್ಪ ನೀರೆಲ್ಲ ಆಗಿತ್ತು ಅದನ್ನೆಲ್ಲನೂ ಕೂಡ ಒರೆಸ್ಕೊಂಡು ಕ್ಲೀನ್ ಮಾಡ್ಕೊಂಬಿಟ್ಟೆ. ಇನ್ನು ಅಪ್ಪ ಮಗಳು 3 ಜನ ಮಲ್ಕೊಂಡು ಈ ರೀತಿಯಾಗಿ ಟೈಮ್ ಪಾಸ್ ಮಾಡ್ತಾಯಿದ್ರು. ನಾನು ಕೂಡ ನಂದೇನು ಕೆಲಸ ಇತ್ತು ಸಣ್ಣ ಪುಟ್ಟ ಕೆಲಸಗಳೆಲ್ಲ ಮಾಡಿ ಮುಗಿಸ್ಕೊಂಡೆ. ಜೀವನ್ ಕೂಡ ಎಲ್ಲ ಹೆಲ್ಪ್ ಮಾಡಿ ಅವ್ರಿಗೂ ಕೂಡ ಸಾಕಾಯಿತು. ಸರಿ ನಾನು ಮೇಲ್ಗಡೆ ಹೋಗ್ತೀನಿ ಅಂತ ಅಂದ್ಬಿಟ್ಟು ನಾನು ಮೇಲ್ಗಡೆ ಬಂದೆ. ಬಾಲ್ಕನಿನಲ್ಲಿ ಕೂತ್ಕೊಂಡು ಒಂದಷ್ಟು ಟೈಮ್ ನಾನು ಕೂಡ ಟೈಮ್ ಸ್ಪೆಂಡ್ ಮಾಡಿದೆ. ನನಗೇನೋ ನಮ್ಮ ಮನೆ ಕೆಲಸ ಎಲ್ಲ ಮಾಡಿ ಕಂಪ್ಲೀಟ್ ಮಾಡ್ಕೊಂಡ್ಮೇಲೆ ಬಾಲ್ಕನಿಗೆ ಹೋಗಿ ಕೂತ್ಕೊಂಡ್ರೆ ನನಗೊಂಥರ ಆರಾಮ್ ಅಂತ ಅನಿಸುತ್ತೆ. ಅಲ್ಲಿ ಕೂತ್ಕೊಂಡು ಒಂದು ಸ್ವಲ್ಪ ಹೊತ್ತು ಮೊಬೈಲ್ ನೋಡಿಕೊಂಡು ಟೈಮ್ ಪಾಸ್ ಮಾಡ್ತೀನಿ. ಅದಾದಮೇಲೆ ಸಂಜೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿದ್ರು ಜೀವನ್. ಹಾಗಾಗಿ ಸರಿ ಅಂತ ಸುಮ್ಮನೆ ಆಗ್ಬಿಟ್ಟೆ. ಇನ್ನು ಸಂಜೆ ಮೇಲೇ ಸ್ನಾನ ಮಾಡಿಕೊಂಡು ದೇವ್ರ ಪೂಜೆ ಮಾಡಿ ಅದಾದಮೇಲೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡು. ಇನ್ನು ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡವರು ಹೋಗೋದಕ್ಕೆ ಆಗಲಿಲ್ಲ ಅವತ್ತಿನ ದಿನ. ಮಾರನೇ ದಿನ ಹೇಗಿದ್ರು ಶಿವರಾತ್ರಿ ಹಬ್ಬ ಅಲ್ವಾ, ಅವತ್ತೇ ಪಾಪುನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗೋಣ ಬಿಡು ಅಂತ ಹೇಳಿದ್ರು ಜೀವನ್. ಹಾಗಾಗಿ ನಾನು ಕೂಡ ಸುಮ್ಮನೆ ಆಗಿಬಿಟ್ಟೆ. ಇನ್ನು ಸಂಜೆ ದೇವ್ರಿಗೆ ದೀಪ ಹಚ್ಚಿ ಪೂಜೆ ಕೂಡ ಮಾಡಿದ್ದಾಯಿತು. ಇನ್ನಿವತ್ತು ವ್ಯಾಲೆಂಟೈನ್ಸ್ ಡೇ ಆಗಿರೋದ್ರಿಂದ ನನ್ನ ಗಂಡ ಬೆಳಗ್ಗೆನೇ ನನಗೆ ವಿಶ್ ಮಾಡಿದ್ರು, ನಾನು ಕೂಡ ವಿಶ್ ಮಾಡಿದೆ. ಇನ್ನು ಸ್ಪೆಷಲ್ ಗಿಫ್ಟು ಅದು ಇದು ಅಂತೆಲ್ಲ ಏನೂ ಅವರು ನನಗೆ ಕೊಟ್ಟಿಲ್ಲ, ನಾನು ಏನೂ ತೊಗೊಳ್ಲಿಲ್ಲ. ನನಗೆ ಹೊರಗಡೆ ಹೋಗಿ ನೋಡಿ ತೊಗೋಬೇಕು. ನನಗೇನೋ ಆರ್ಡರ್ ಮಾಡಿ ಅದು ಬರೋವರೆಗೂ ವೆಯ್ಟ್ ಮಾಡೋಕ್ಕೂ ಆಗೋಲ್ಲ. ಜೊತೆಗೆ ಇನ್ ಕೇಸ್ ನಾನು ಆರ್ಡರ್ ಮಾಡಿ ತರಿಸಿ ಅವ್ರಿಗೇನಾದರೂ ಇಷ್ಟ ಆಗಲಿಲ್ಲ ಅಂತಂದರೆ ಅಯ್ಯೋ ನಾನು ಇಷ್ಟಪಟ್ಟು ತರಿಸ್ದೆ ಮತ್ತೆ ರಿಟರ್ನ್ ಹಾಕ್ತಾಯಿದ್ದೀನಲ್ಲ ಅನ್ನೋದು ಒಂಥರ ಬೇಜಾರಿರುತ್ತೆ. ಸೊ ಹಾಗಾಗಿ ಯಾವಾಗಾದರೂ ಅವ್ರಿಗೆ ಕೊಡಿಸಿದ್ರೆ ಆಯಿತು ಅಂತ ಅಂದ್ಬಿಟ್ಟು ನಾನು ಸುಮ್ಮನೆ ಆಗೋಗ್ಬಿಟ್ಟೆ. ಇನ್ನು ನನ್ನ ಗಂಡನೂ ಕೂಡ ಏನೋ ಗಿಫ್ಟ್ ಅಂತೆಲ್ಲ ಕೊಡಲಿಲ್ವಲ್ಲ, ಸರಿ ಅಂತ ನಾನು ಸುಮ್ಮನೆ ಆಗೋಗ್ಬಿಟ್ಟೆ. ಯೂಶ್ವಲಾಗಿ ಪ್ರತಿ ವರ್ಷವೂ ಕೂಡ ಕೊಡೋರು, ಬಟ್ ಅದೇನೋ ಈ ವರ್ಷ ಕೊಡಲಿಲ್ಲ. ನಾನು ಕೂಡ ಏನೂ ಕೇಳೋಕ್ಕೆ ಹೋಗಲಿಲ್ಲ. ಇನ್ನು ಪಾಪುನ ಮಲಗಿಸ್ಬೇಕಾಗಿತ್ತು. ಸೊ ಪಾಪುನ ಮಲಗಿಸ್ತಾ ಇದ್ದೆ. ಅವಳಿಗೆ ಈ ಟೈಮಲ್ಲಿ ಮಲ್ಕೊಂಡ್ಬಿಟ್ರೆ ಒಂದು 10:30 ಹಾಗೆ ಎದ್ದೇಳ್ತಾಳೆ, 10 ಗಂಟೆ 10:30 ಹಾಗೆ. ಅದಾದಮೇಲೆ ಮತ್ತೆ ಮಲ್ಕೊಳ್ಳೋದೆ 1:30-2 ಗಂಟೆನೇ ಆಗೋಗ್ಬಿಡುತ್ತೆ. ಸೊ ಈ ರೀತಿ ಮಧ್ಯದಲ್ಲಿ ಒಂದು ಸ್ವಲ್ಪ ಹೊತ್ತು ಮಲ್ಕೊತಾಳೆ, ಬಟ್ ಅದೇ ಮಲ್ಕೊತಾಳೆ, ಒಂದು 10-15 ನಿಮಿಷಕ್ಕೆಲ್ಲ ಎದ್ಬಿಡ್ತಾಳೆ ಈ ರೀತಿ. ಇನ್ನು ನಾನು ಅಡುಗೆ ಕೆಲಸಗಳೆಲ್ಲ ಇತ್ತಲ್ವ, ಪಾಪುನ ಮಲಗಿಸ್ಬಿಟ್ಟು ಸರಿ ಅಡುಗೆನಾದರೂ ಮಾಡೋಣ ಏನಾದರೂ ಸ್ಪೆಷಲಾಗಿ ಅಂತ ಅಂದ್ಬಿಟ್ಟು ಪನ್ನೀರನ್ನ ತರಿಸಿದ್ದೆ. ಸೊ ಪಾಲಕ್ ಪನ್ನೀರ್ ಮಾಡೋಣ ಅಂತ ಅಂದ್ಬಿಟ್ಟು ಇವಾಗ ಗೋಡಂಬಿನ ನೆನೆಸಿಟ್ಟಿದ್ದೀನಿ ಒಂದು ಬಟ್ಲಲ್ಲಿ. ಅದಾದಮೇಲೆ ಪಾಲಕ್ ಸೊಪ್ಪನ್ನ ತೊಳೆದ್ಬಿಟ್ಟು ಅದನ್ನು ಬೇಯಿಸ್ಕೊತಾ ಇದ್ದೀನಿ. ಅದೇನು ಒಂದು 5-10 ನಿಮಿಷಕ್ಕೆಲ್ಲ ಚೆನ್ನಾಗಿ ಬೆಂದ್ಬಿಡುತ್ತೆ. ಇವಾಗ ಮಿಕ್ಸಿ ಜಾರಿಗೆ ಬೇಯಿಸ್ಕೊಂಡಿರೋ ಪಾಲಕ್ ಸೊಪ್ಪು, ಅದಾದಮೇಲೆ 1 ಗೆಡ್ಡೆ ಬೆಳ್ಳುಳ್ಳಿನ ಹಾಕೊತಾ ಇದ್ದೀನಿ. ಅದಾದಮೇಲೆ ಒಂದು 5-6 ಹಸಿಮೆಣ್ಸಿನ್ಕಾಯಿ, ಒಂದು ಸ್ವಲ್ಪ ಶುಂಠಿ, ಇಷ್ಟನ್ನು ನಾನು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡ್ಬಿಡ್ತೀನಿ. ಸೊ ಒಂದು ರೌಂಡ್ ಗ್ರೈಂಡ್ ಆದಮೇಲೆ ನಾನು ಏನು ನೆನೆಸಿಟ್ಕೊಂಡಿದ್ದೆ ಗೋಡಂಬಿನ ಕೂಡ ಆ್ಯಡ್ ಮಾಡ್ಕೊತೀನಿ. ಗೋಡಂಬಿನ ಆ್ಯಡ್ ಮಾಡಿಬಿಟ್ಟು ಅದನ್ನು ಕೂಡ ಚೆನ್ನಾಗಿ ಗ್ರೈಂಡ್ ಮಾಡ್ಕೊತೀನಿ. ಪಾಪು ಮಲಗಿಸ್ಬೇಕಾಗಿತ್ತು, ಆ ಕಡೆನೂ ನೋಡಬೇಕು, ಈ ಕಡೆ ಬೇಗ ಬೇಗ ಅಡುಗೆನೂ ಕೂಡ ಮಾಡಿ ಮುಗಿಸ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ಬೇಗನೆ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ಜೀವನ ಎತ್ಕೊಂಡ್ರೆ ಸೈಲೆಂಟಾಗಿ ಇರೋದೇ ಇಲ್ಲ, ಅಳ್ತಾನೆ ಇರ್ತಾಳೆ. ನಾನೇನಾದರೂ ಎತ್ಕೊಂಡಿದ್ದ ತಕ್ಷಣ ಸೈಲೆಂಟ್ ಆಗಿಬಿಡ್ತಾಳೆ. ಸೊ ಹಾಗಾಗಿ ಬೇಗ ಅಡುಗೆ ಕೆಲಸ ಎಲ್ಲ ಮಾಡ್ಕೊಂಬಿಟ್ಟು ಆಮೇಲೆ ಹೋಗೋಣ ಅಂತ ಅಂದ್ಬಿಟ್ಟು ಈರುಳ್ಳಿ ಟೊಮ್ಯಾಟೊ ಎಲ್ಲನೂ ಕೂಡ ಕಟ್ ಮಾಡಿಕೊಂಡೆ. ಇನ್ನು ಟೊಮ್ಯಾಟೊನ ಗ್ರೈಂಡ್ ಮಾಡ್ಕೋಬೇಕಲ್ವ, ಹಾಗಾಗಿ ಅದನ್ನು ದಪ್ಪದಾಗೇ ಕಟ್ ಮಾಡಿಕೊಂಡೆ. ಇವಾಗ ರೆಸಿಪಿನ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಒಂದು ಪ್ಯಾನ್ ಇಟ್ಕೊಂಡು ಒಂದು ಸ್ವಲ್ಪ ಎಣ್ಣೆ ಹಾಕಿ ಅದಾದಮೇಲೆ ನಾನೇನು ಪನ್ನೀರನ್ನ ತರಿಸ್ಕೊಂಡಿದ್ದೆ ಅದನ್ನು ಕ್ಯೂಬ್ಸ್ ಥರ ಕಟ್ ಮಾಡ್ಕೊಳ್ತಾ ಇದ್ದೀನಿ.
ಸೊ ದಟ್ ಎಲ್ಲರಿಗೂ ಕೂಡ ಆಗುತ್ತೆ ಅಂತ. ನಮ್ಮ ಮನೆಯಲ್ಲಿ ಇಷ್ಟು ಪನ್ನೀರ್ ಸಾಕಾಗುತ್ತೆ, ಇದೆ ಆಲ್ಮೋಸ್ಟ್ 2 ಟೈಮ್ ಆಗೋಗ್ಬಿಡುತ್ತೆ ನಮಗೆ. ಸೊ ಹಾಗಾಗಿ ಒಂದೇ ತರಿಸ್ಕೊಂಡಿದ್ದು ನಾನು. ಇವಾಗ ಅದನ್ನು ಕ್ಯೂಬ್ ಥರ ಕಟ್ ಮಾಡ್ಕೊತಾ ಇದ್ದೀನಿ. ಇದನ್ನು ನಾನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತೀನಿ. ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡ್ರೆ ನನಗೆ ತುಂಬ ಇಷ್ಟ ಆಗುತ್ತೆ, ಜೊತೆಗೆ ಜೀವನ್ ಕೂಡ ಇಷ್ಟಪಡ್ತಾರೆ. ನಮಗೆ ಹಾಗೇ ಅದನ್ನು ಏನು ಗ್ರೇವಿ ತಯಾರು ಮಾಡ್ಕೊಂಡಿರ್ತೀವಿ ಅದಕ್ಕೆ ಹಾಕೋದಕ್ಕೆ ಅಷ್ಟು ಇಷ್ಟ ಆಗೋದಿಲ್ಲ. ಸೊ ಈ ರೀತಿಯಾಗಿ ಫ್ರೈ ಮಾಡ್ಕೊಂಡು ಹಾಕಿದ್ರೆ ಟೇಸ್ಟ್ ವೈಸ್ ಕೂಡ ಚೆನ್ನಾಗಿರುತ್ತೆ, ತಿನ್ನೋದಕ್ಕೂ ಕೂಡ ಹಸಿ ಪನ್ನೀರ್ ತಿಂತಾ ಇದ್ದೀವಿ ಅಂತ ಅನ್ಸಲ್ಲ, ಒಂದು ಸ್ವಲ್ಪ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ ಈ ರೀತಿಯಾಗಿ ನಾನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತೀನಿ. ಪನ್ನೀರ್ ಫ್ರೈ ಮಾಡ್ಕೊಂಡಿದ್ದಾಯಿತು, ಅದನ್ನು ಒಂದು ಪ್ಲೇಟಿಗೆ ತೆಗೆದಿಟ್ಕೊಂಡೆ. ಅದೇ ಪ್ಯಾನಿಗೆ ನಾನು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಸ್ವಲ್ಪ ಜೀರಿಗೆ, ಪಲಾವ್ ಎಲೆ, ಆಮೇಲೆ 1 ಚಕ್ಕೆನ ಹಾಕ್ಕೊಂಡಿದ್ದೀನಿ. ಅದೊಂದು ಸ್ವಲ್ಪ ಘಮ ಬಿಟ್ಟ ಮೇಲೆ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿನ ಆ್ಯಡ್ ಮಾಡಿಕೊಂಡು ಅದನ್ನು ಕೂಡ ಫ್ರೈ ಮಾಡ್ಕೊತಾ ಇದ್ದೀನಿ. ಇವಾಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ, ರುಬ್ಬಿಟ್ಕೊಂಡಿರೋ ಮಸಾಲೆನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ರುಬ್ಕೊಂಡಿರೋ ಜಾರಿಗೆನೆ ಸ್ವಲ್ಪ ನೀರನ್ನ ಹಾಕ್ಕೊಂಡು ಅದನ್ನು ಕೂಡ ಈ ಮಸಾಲೆಗೆ ಹಾಕ್ಕೊಳ್ತಾ ಇದ್ದೀನಿ. ಸೊ ಇದೊಂದು ಸ್ವಲ್ಪ ಎಣ್ಣೆ ಬಿಡೋ ಅಷ್ಟೊತ್ತಿಗೆ ನಾನು 1-2 ಟೊಮ್ಯಾಟೋನ ಕೂಡ ರುಬ್ಕೊಂಡು ಬಂದೆ, ಅದನ್ನು ಕೂಡ ಸೇಮ್ ಮಸಾಲೆಗೆ ಹಾಕ್ಕೊಳ್ತಾ ಇದ್ದೀನಿ. ಸೊ ಇವಾಗ ಚೆನ್ನಾಗಿ ಮಸಾಲೆ ಎಣ್ಣೆ ಬಿಡೋವರೆಗೂ ಕುದಿಸ್ಕೊಳ್ಬೇಕು. ಇದಾದಮೇಲೆ ನಾನು ಒಂದು ಸ್ವಲ್ಪ ಮಸಾಲೆಗಳನ್ನ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ 1.5 ಸ್ಪೂನಷ್ಟು ಧನಿಯಾ ಪುಡಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲೆನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದಿಷ್ಟೇ ಮಸಾಲೆನ ಆ್ಯಡ್ ಮಾಡ್ಕೊಳ್ತಾ ಇರೋದು ನಾನು. ಇನ್ನೇನು ಖಾರದ ಪುಡಿ ಅದೆಲ್ಲ ಏನೂ ಹಾಕ್ಕೊಳ್ತಾ ಇಲ್ಲ. ಜಸ್ಟು 1.5 ಸ್ಪೂನಷ್ಟು ಧನಿಯಾ ಪುಡಿ, ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲೆನ ಹಾಕ್ಕೊಂಡಿದ್ದೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಲಿಡ್ನ ಕ್ಲೋಸ್ ಮಾಡಿ ಒಂದು 5ರಿಂದ 10 ನಿಮಿಷ ಲೋ ಫ್ಲೇಮ್ನಲ್ಲಿ ಕುದಿಸ್ಕೊಳ್ತೀನಿ. ಎಣ್ಣೆ ಬಿಡೋವರೆಗೂ ಚೆನ್ನಾಗಿ ಮಸಾಲೆನ ಕುದಿಸ್ಕೊಂಡಿದ್ದಾಗಿದೆ. ಇವಾಗ ನಾನೇನು ಫ್ರೈ ಮಾಡ್ಕೊಂಡಿದ್ದೆ ಆ ಪನ್ನೀರ್ನ ಆ್ಯಡ್ ಮಾಡಿಕೊಂಡು ಇದನ್ನು ಕೂಡ ಲಿಡ್ ಕ್ಲೋಸ್ ಮಾಡಿ ಒಂದು 2 ನಿಮಿಷ ಕುಕ್ ಮಾಡ್ಕೊಳ್ತೀನಿ. ಈ ಕಡೆ ಪಾಲಕ್ ಪನ್ನೀರ್ ಕೂಡ ರೆಡಿ ಆಗ್ತಾಯಿತ್ತು. ಇನ್ನು ನೆಕ್ಸ್ಟು ನಾನು ಈ ಕಡೆ ಅಪ್ಪುಗೆ ಅಂತ ಅಂದ್ಬಿಟ್ಟು ಫ್ರೆಂಚ್ ಫ್ರೈಸ್ನ ಮಾಡ್ಕೊಳ್ತಾ ಇದ್ದೀನಿ. ಸುಮಾರು ದಿನದಿಂದ ಕೇಳ್ತಾನೆ ಇದ್ದ ಅವನು, ಸೊ ಹಾಗಾಗಿ ಇವತ್ತು ಅವನಿಗೋಸ್ಕರ ಅಂತಲೇ ಮಾಡ್ತಾ ಇರೋದು. ಪಾಲಕ್ ಪನ್ನೀರ್ ಜೊತೆಗೆ ಚಪಾತಿನ ಮಾಡ್ಕೊಂಡಿದ್ದಾಯಿತು. ಇನ್ನು ನೆಕ್ಸ್ಟು ಫ್ರೆಂಚ್ ಫ್ರೈಸ್ ಕೂಡ ಆಗಿದೆ. ಸಿಂಪಲ್ಲಾಗಿ ನಮ್ಮ ಊಟನ ಈ ರೀತಿಯಾಗಿ ರೆಡಿ ಮಾಡ್ಕೊಂಡಿದ್ದೀವಿ. ಇವಾಗ ಎಲ್ಲನೂ ಅರೇಂಜ್ ಮಾಡ್ಕೊಂಡಿದ್ದು ಆಗಿದೆ. ಫಸ್ಟಿಗೆ ನಾವು ಅಂದ್ಕೊಂಡಿದ್ದು ಕ್ಯಾಂಡಲ್ ಲೈಟ್ ಡಿನ್ನರ್ ಮಾಡೋಣ, ಚೆನ್ನಾಗಿರುತ್ತೆ, ಎಲ್ಲನೂ ಅರೇಂಜ್ ಮಾಡಿಬಿಟ್ಟು ಅಂತ ಮಾತಾಡ್ಕೊಂಡ್ವಿ. ಅದಾದಮೇಲೆ ನನ್ನ ಮಗಳು ಅಳ್ತಾನೆ ಇದ್ಲು, ಹಾಗಾಗಿ ನಾವು ಸರಿ ಬಿಡು ಸದ್ಯಕ್ಕೆ ನಮ್ಮ ಮನೇಲಿ ಇರೋ ಲೈಟ್ಸ್ನೆಲ್ಲ ಆನ್ ಮಾಡಿಬಿಟ್ಟು ಒಂದು ಸ್ವಲ್ಪ ವಾರ್ಮ್ ಲೈಟ್ಸ್ನ ಚೆನ್ನಾಗಿ ಊಟ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡ್ವಿ. ಸಮಥಿಂಗ್ ಲೈಕ್ ಸ್ಪೆಷಲಾಗಿ ಮಾಡೋಣ ಅಂತ ಅಂದ್ಬಿಟ್ಟು ಅಷ್ಟೇನೆ, ಇನ್ನೇನಿಲ್ಲ. ಇನ್ನು ಊಟನೂ ಕೂಡ ರೆಡಿಯಾಗಿತ್ತು. ಇನ್ನೊಂದು ಕಡೆ ಜೀವನ್ ಪಾಪುನ ತೂಗ್ತಾಯಿದ್ರು ಮಲಗಿಸೋಣ ಅಂತ ಅಂದ್ಬಿಟ್ಟು. ನಾವು ಊಟ ರೆಡಿ ಮಾಡಿಕೊಂಡು ಊಟ ಮಾಡೋ ಅಷ್ಟೊತ್ತಿಗೆ ಟೈಮ್ ಆಗಲೇ 10 ಗಂಟೆ ಆಗೋಗ್ಬಿಟ್ಟಿತ್ತು. ಪಾಪು ಅಂತೂ ಮಲ್ಕೊತಾನೇ ಇರಲಿಲ್ಲ. ಅವಳು ಆ್ಯಕ್ಚುಲಾಗಿ 9:30 10 ಗಂಟೆಗೆಲ್ಲ ಎದ್ಬಿಡ್ತಾಳೆ, ಸಂಜೆ ಮಲಗಿರ್ತಾಳಲ್ವ, ಹಾಗಾಗಿ. ಮತ್ತು ಇನ್ನು ಎಷ್ಟೇ ತೂಗಿದ್ರೂ ಕೂಡ ಅವಳು ಈ ಟೈಮಲ್ಲಿ ಮಲ್ಕೊಳ್ಳಲ್ಲ, ಅವಳಿಗಿದು ಎದ್ದೇಳೋ ಟೈಮು. ಸೊ ಜೀವನ್ ಇಲ್ಲಿ ನಾನು ಮಲಗಿಸ್ಬಿಡ್ತೀನಿ, ಒಂದು ಸ್ವಲ್ಪ ಹೊತ್ತು ನೋಡೋಣ ಇರು ಅಂತ ಅಂದ್ಬಿಟ್ಟು ಒಂದು 15-20 ನಿಮಿಷ ತೂಗಿದ್ರು. ಬಟ್ ಆದರೂ ಮಲ್ಕೊಂಡ್ಲೇ ಇಲ್ಲ ಪಾಪು. ಸರಿ ಬಿಡು, ಇನ್ನು ಅವಳು ಅಳೋ ತನಕ ತೊಟ್ಲಲ್ಲೇ ಮಲ್ಕೊಂಡಿರಲಿ, ಅದಾದಮೇಲೆ ಎತ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನಾನು ಸುಮ್ಮನಾದೆ. ಇನ್ನು ಪಾಪು ಅಂತೂ ಜೋಕಾಲಿನಲ್ಲಿ ಆಟ ಆಡ್ತಾ ಇದ್ಲು. ಅವಳು ಹತ್ತಾಗ ಎತ್ಕೊಂಡ್ರೆ ನಮ್ಮ ಹತ್ರ ಸುಮ್ಮನೆ ಇರ್ತಾಳೆ. ಅಲ್ಲಿವರೆಗೂ ಆಟಾಡಲಿ ಅಂತ ಅಂದ್ಬಿಟ್ಟು ಅವಳನ್ನ ಜೋಕಾಲಿನಲ್ಲೇ ಬಿಟ್ಟಿದ್ವಿ. ಇವಾಗ ನಾನು ಜೀವನ್ ಅಪ್ಪು 3 ಜನ ಕೂತ್ಕೊಂಡು ಊಟ ಮಾಡ್ತಾಯಿದ್ದೀವಿ. ಸೊ 3 ಜನ ಕೂತ್ಕೊಂಡು ಊಟ ಮಾಡೋದಕ್ಕೆ ಒಂಥರ ಚೆನ್ನಾಗಿ ಅನ್ನಿಸ್ತಾ ಇದೆ. ನಾವು ಅದೇ ಮಾತಾಡ್ತಾ ಇದ್ವಿ, ನಮ್ಮ ಮನೇಲಿ ಇಲ್ಲಿ ಏನು ಟೇಬಲ್ ಇದೆ ಅಲ್ವಾ, ನಮ್ಮ 3 ಜನಕ್ಕೆ ಆರಾಮಾಗಿ ಕೂತ್ಕೊಂಡು ಊಟ ಮಾಡ್ಬೋದು. ಇನ್ನು ನನ್ನ ಮಗಳು ಸಿರಿ ಬಂದಾಗ ಅಲ್ವಾ, ಅವಳು ಊಟ ಮಾಡೋ ಥರ ಆದಾಗ ಈ ಒಂದು ಟೇಬಲಲ್ಲಿ ಅವಳನ್ನ ಮುಂದೆಗಡೆ ಕೂರಿಸ್ಬಿಡ್ಬೋದು. ಚಿಕ್ಕದಾಗಿ ಟೇಬಲ್ ಅರೇಂಜ್ ಮಾಡಿಕೊಂಡು ನಾವು 4 ಜನ ಕೂತ್ಕೊಂಡು ಊಟ ಮಾಡ್ಬೋದು ಅಂತ ಮಾತಾಡ್ತಾ ಇದ್ವಿ. ಸೊ ಏನೋ ಒಂಥರ ಚೆನ್ನಾಗಿತ್ತು.
ನನ್ನ ಗಂಡನಿಗೆ ನಾನು ಸ್ಪೆಷಲಾಗಿ ಈ ರೀತಿಯಾಗಿ ಒಂದು ಸಣ್ಣದಾಗಿ ಅಡುಗೆ ಮಾಡಿಬಿಟ್ಟು ಅವ್ರಿಗೆ ಸರ್ಪ್ರೈಸ್ ಕೊಟ್ಟೆ ಅಷ್ಟೇನೆ. ಸೊ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಯೂಶ್ವಲಾಗಿ ಈ ರೀತಿಯಾಗಿ 3 ಜನ ಈ ಥರ ಎಲ್ಲ ಅರೇಂಜ್ ಮಾಡಿಕೊಂಡು ತಿನ್ನಲ್ಲ, ತುಂಬ ಕಡಿಮೆ. ತಟ್ಟೆಗೆ ಹಾಕ್ಕೊಂಡು ಬಂದುಬಿಟ್ಟು ಕುತ್ಕೊಂಡು ಟಿ ವಿ ನೋಡ್ಕೊಂಡು ಊಟ ಮಾಡಿಬಿಡ್ತೀವಿ. ಬಟ್ ಇವತ್ತು ಟಿ ವಿ ನೋಡಿಕೊಂಡು ಊಟ ಮಾಡಿದ ಕಡಿಮೆ ಮಾತಾಡಿಕೊಂಡು ಊಟನ ಮಾಡಿದ್ವಿ. ಚೆನ್ನಾಗಿತ್ತು. ಊಟ ಮಾಡಿ ಮುಗಿಸೋ ಅಷ್ಟೊತ್ತಿಗೆ ಪಾಪುನೂ ಕೂಡ ಅಳ್ತಿದ್ಲು. ಸೊ ನಾನು ಜೀವನ್ ಲವ್ ಮಾಡೋವಾಗ ಅಲ್ಲ, ನಾವಿಬ್ಬರೇ ಇದ್ವಿ. ಇವಾಗ 4 ಜನ. ಆವಾಗಿನ ವ್ಯಾಲೆಂಟೈನ್ಸ್ ಡೇ ಸೆಲೆಬ್ರೇಟ್ ಮಾಡೋದಕ್ಕೂ ಇವಾಗ ಸೆಲೆಬ್ರೇಟ್ ಮಾಡೋದಕ್ಕೂ ಎಷ್ಟು ಡಿಫ್ರೆನ್ಸ್ ಇದೆ ಅಂತ ಅನ್ನಿಸ್ತಾ ಇತ್ತು. ಆವಾಗ ನಾವೇನಾದರೂ ಫೋನ್ ಮಾಡಿದ್ರೆ ಅಲ್ವಾ, ಆಲ್ಮೋಸ್ಟ್ ಒಂದು 6 hours 7 hours ಮತ್ತು 9 hours ಕಂಟಿನ್ಯೂಸ್ ಆಗಿ ಮಾತಾಡ್ತಾ ಇದ್ವಿ. ಬಟ್ ಇವಾಗ ಕಾಲ್ ಮಾಡಿದ್ರೆ ಜಸ್ಟು ಅದನ್ನು ತಗೋಬನ್ನಿ, ಇದನ್ನು ತಗೋಬನ್ನಿ, ಇದು ಆರ್ಡರ್ ಮಾಡಬೇಕಾಗಿತ್ತು, ಅದು ಆರ್ಡರ್ ಮಾಡಬೇಕಾಗಿತ್ತು, ಇದೇ ಥರ ಇಷ್ಟೇ ಮಾತು. ಬಟ್ ಇವತ್ತು ಚೆನ್ನಾಗಿತ್ತಾ ಅಥವಾ ಅವತ್ತು ಚೆನ್ನಾಗಿತ್ತಾ ಅಂತ ಹೇಳಬೇಕು ಅಂದರೆ ನನಗೆ ಅವತ್ತೇ ಚೆನ್ನಾಗಿತ್ತು ಅಂತ ಅನ್ನಿಸ್ತು. ಯಾಕೆ ಅಂತ ಅಂದರೆ ಡೇ ಫುಲ್ ಮಾತಾಡ್ತಿದ್ವಿ ನಾವು. ಆಲ್ಮೋಸ್ಟ್ 6 hours 7 hours ಎಲ್ಲ ಮಾತಾಡ್ತಾ ಇದ್ವಿ. ತುಂಬಾ ಚೆನ್ನಾಗಿತ್ತು. ಏನು ವಿಷಯ ಇರುತ್ತೋ ಇಲ್ವೋ ಗೊತ್ತಿಲ್ಲ, ಮಾತಾದಮೇಲೆ ಮತ್ತೆ ಅಂತ. ಆದರೆ ಇವಾಗ ಮತ್ತೇನೂ ಇಲ್ಲ, ಏನೂ ಇಲ್ಲ. ಜಸ್ಟ್ ಏನು ಬೇಕು ಅದನ್ನು ಕಾಲ್ ಮಾಡಿಬಿಟ್ಟು ತೊಗೊಂಡು ಬನ್ನಿ ಅಂತ ಹೇಳೋದು, ಅದಾದಮೇಲೆ ಕಾಲ್ ಕಟ್ ಮಾಡೋದು, ಇಷ್ಟು ಬಿಟ್ಟರೆ ಇನ್ನೇನೂ ಇಲ್ಲ. ಇನ್ನು ಕಾಲ್ ಮಾಡಿದಾಗ ಅವ್ರ ಮಕ್ಳು ಏನು ಮಾಡ್ತಿದ್ದಾರೆ ಅಂತ ಕೇಳೋದು, ನೀನೇನು ಮಾಡ್ತಿದ್ಯಾ ಅಂತ ಕೇಳೋದು, ಅದಾದಮೇಲೆ ತಿಂಡಿ ಏನು ತಿಂದೆ, ಊಟ ಏನು ತಿಂದೆ, ಅಷ್ಟೇ. ಇದು ಬಿಟ್ಟರೆ ಇನ್ನು ಫೋನ್ ಕಾಲಲ್ಲಿ ನಾವು ಏನೂ ಮಾತೇ ಆಡೋಲ್ಲ. ಬಟ್ ಆವಾಗ ಫೋನ್ ಕಾಲ್ ಅಂದರೆ ಅಷ್ಟು ಒಂಥರ ವ್ಯಾಲ್ಯೂ ಇತ್ತು ಅಂತಲೇ ಹೇಳ್ಬೋದು. ನಾನು ನಿಜವಾಗ್ಲೂ ಕಾಯ್ತಾ ಇದ್ದೆ ಅವ್ರು ಯಾವಾಗ ನನಗೆ ಕಾಲ್ ಮಾಡ್ತಾರೆ, ನಾವು ಯಾವಾಗ ಮಾತಾಡ್ತೀವಿ ಈ ಥರ. ಸಂಡೇ ಬಂತು ಅಂದರೆ ಒಂಥರ ಹಬ್ಬ ಅಂತಲೇ ಹೇಳ್ಬೋದು. ವೀಕ್ ಡೇಸಲ್ಲೆಲ್ಲ ನಾವು ಅಷ್ಟು ಫೋನ್ ಕಾಲಲ್ಲಿ ಮಾತಾಡ್ತಾ ಇರಲಿಲ್ಲ. ಕಾಲೇಜ್ಗೆ ಹೋಗಬೇಕಾಗಿತ್ತು, ಅವರು ಆವಾಗ ಓದಬೇಕಾಗಿತ್ತು. ಸೊ ಈ ಒಂದು ವಿಷಯಕ್ಕೋಸ್ಕರ ವೀಕ್ ಡೇಸಲ್ಲಿ ನಾನು ಅಷ್ಟು ಮಾತಾಡ್ತಿರಲಿಲ್ಲ. ಸಂಡೇ ಬಂದುಬಿಟ್ರೆ ಅಂತೂ ಬೆಳಗ್ಗೆ 9 ಗಂಟೆ ಕಾಲ್ ಮಾಡಿದ್ರೆ ರಾತ್ರಿ 9 ಗಂಟೆ ತನಕನೂ ಮಾತಾಡ್ತಾ ಇದ್ವಿ ನಾವಿಬ್ಬರು. ಸೊ ಈ ರೀತಿಯಾಗಿತ್ತು ನಮ್ಮ ಲವ್ ಸ್ಟೋರಿನಲ್ಲಿ. ಒಂದು ಚಿಕ್ಕದಾಗಿ ಒಂದು ಸಂದರ್ಭನ ಶೇರ್ ಮಾಡಿಕೊಂಡೆ, ಈ ರೀತಿಯಾಗಿತ್ತು ಅಂತ ಅಂದ್ಬಿಟ್ಟು. ಸೊ ಇಷ್ಟೇ ಫ್ರೆಂಡ್ಸ್, ತುಂಬ ಚೆನ್ನಾಗಿತ್ತು ಇವತ್ತಿನ ದಿನ. ಬೆಳಗ್ಗೆಯಿಂದ ಸಂಜೆವರೆಗೂ ಕೂಡ ನಮ್ಮ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದಾಗಿರ್ಬೋದು, ತುಂಬಾ ಚೆನ್ನಾಗಿತ್ತು. ಸೊ ಇವತ್ತಿನ ಈ ಒಂದು ವಿಡಿಯೋನ ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಇವತ್ತಿನ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಸಿಗೋಣ ಮುಂದಿನ ವಿಡಿಯೋನಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.